ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಸ್ಪರ್ಧಾ ಕೌಟಲ್ ಅಕಾಡೆಮಿಯ ಇಂಗ್ಲಿಷ್ ಚಾನಲ್ಗೆ ನಿಮಗೆ ಸ್ವಾಗತ. ಮತ್ತೊಮ್ಮೆ ಟೆನ್ಸಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಫಾರ್ ದ ಫೌಂಡೇಶನ್ ಆಫ್ ಇಂಗ್ಲಿಷ್ ಗ್ರಾಮರ್ ಅನ್ನೋದನ್ನ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇವತ್ತು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡೋಣ. ಸೊ ಹಿಂದಿನ ವಿಡಿಯೋ ಒಳಗ ನಾವು ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಕಂಟಿನ್ಯೂಸ್ ಹೇಗೆ ಹೆಲ್ಪ್ ಮಾಡ್ತಾವ ಅಂತ ಹೇಳಿದೆ. ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿರ್ತೈತಿ, ಸಿಂಪಲ್ ಪಾಸ್ಟ್ ಒಳಗ V2 ಒಂದೇ ಬರ್ತೈತಿ, ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ವರ್ಬ್ ನಂಬರ್ 2 ಯೂಸ್ ಮಾಡ್ಬೇಕಲ್ಲಿ. ಅಂಡ್ ಪಾಸ್ಟ್ ಕಂಟಿನ್ಯೂಸ್ ಒಳಗ ವಾಸ್ ಅಂಡ್ ವರ್ ಯೂಸ್ ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಬರ್ತವೆ, ಮತ್ತು ವರ್ಬ್ ನಂಬರ್ 4 V4 ಅಂತ ಯೂಸ್ ಮಾಡ್ತೀವಿ. ಇಷ್ಟು ಬಿಟ್ರೆ ಏನು ಇಲ್ಲ. ಐ ವಾಸ್ ಅಂತ ಬರ್ತದೆ, ವಿ ವೇರ್ ಅಂತ ಬರ್ತದೆ. ಸೊ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಏನಪ್ಪಾ ಅಂದ್ರೆ ಡೆಫಿನಿಷನ್ ಇದ್ರದ್ದು ಹೆಂಗ ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಪಾಸ್ಟ್ನೆಸ್ ಆಫ್ ದ ಪಾಸ್ಟ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೈ ಡಿಯರ್ಸ್. ಎಕ್ಸಾಂಪಲ್ ಬಿಡ್ರಿ, ಆಮೇಲೆ ನೋಡೋಣ ಅಂತ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಪಾಸ್ಟ್ನೆಸ್ ಆಫ್ ದ ಪಾಸ್ಟ್ ಅಂತಂದ್ರೆ ಏನು ನೋಡ್ರಿ. ಈಗ ಒಂದು ಎಕ್ಸಾಂಪಲ್ ಬರೀತೀನಿ ನಾನಿಲ್ಲಿ. The class had started before I entered the classroom. ಇದು ಅರ್ಥ ಮಾಡ್ಕೋಬೇಕು ನೀವು. ಗ್ರಾಮರ್ HSTR GPSTR ಇಂಥವೆಲ್ಲ ಬಹಳ ಬರ್ತಾವ. ದ ಕ್ಲಾಸ್ ಹ್ಯಾಡ್ ಸ್ಟಾರ್ಟೆಡ್ ಬಿಫೋರ್ ಐ ಎಂಟರ್ಡ್ ದ ಕ್ಲಾಸ್ ರೂಮ್. ಇಲ್ಲಿ ಎರಡು ಸೆಂಟೆನ್ಸ್ ಅದಾವು. ದ ಕ್ಲಾಸ್ ಹ್ಯಾಡ್ ಸ್ಟಾರ್ಟೆಡ್ ಅಂದ್ರೆ ಇದು ಪಾಸ್ಟ್ ಪರ್ಫೆಕ್ಟ್ ಒಳಗ ಬರ್ತೈತಿ. ಹೆಂಗ್ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಐ ವಿಲ್ ಎಕ್ಸ್ಪ್ಲೈನ್ ಯು ಮೈ ಡಿಯರ್ಸ್. ಅಂಡ್ ಒನ್ ಮೋರ್ ಇದೆ ಇಲ್ಲಿ, ಐ ಎಂಟರ್ಡ್. ದಿಸ್ ಈಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ದಿಸ್ ಇಸ್ ಇನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇಲ್ಲಿ ಯಾವ್ದು ಆಕ್ಷನ್ ಮೊದ್ಲಾಗೈತಿ? ನಾನು ಎಂಟರ್ಡ್, ನಾನು ಕ್ಲಾಸ್ ರೂಮ್ ಹೋಗಿದ್ದು ಫಸ್ಟ್ ಆಗೈತೋ ಅಥವಾ ಕ್ಲಾಸ್ ಶುರು ಆಗಿದ್ದು ಫಸ್ಟ್ ಕ್ಲಾಸ್ ಆಕ್ಷನ್ ಆಗೈತೋ ವಿಚಾರ ಮಾಡೋಣ. ನೋಡ್ರಿ, ದ ಕ್ಲಾಸ್ ಹ್ಯಾಡ್ ಸ್ಟಾರ್ಟೆಡ್ ಬಿಫೋರ್ ಐ ಎಂಟರ್ಡ್ ದ ಕ್ಲಾಸ್ ರೂಮ್. ಅಂದ್ರೆ ನಾ ಎಂಟರ್ ಆಗೋಕ್ಕಿಂತ ಮುಂಚೆ ಕ್ಲಾಸ್ ಶುರು ಆಗಿತ್ತು ಅಂತ ಐತಿ. ಹಂಗಂದ್ರೆ ಇಲ್ಲಿ ಕ್ಲಾಸ್ ಶುರು ಆಗಿದ್ದು ಫಸ್ಟ್ ಆಕ್ಷನ್ ಏನು ನಾನು ಎಂಟ್ರಿ ಕೊಟ್ಟಿದ್ದು ಫಸ್ಟ್ ಆಕ್ಷನ್? ಕ್ಲಾಸ್ ಶುರು ಆಗಿದ್ದು ಫಸ್ಟ್ ಆಕ್ಷನ್. ಸೊ ಹಂಗಂದ್ರ ಅದು ಏನಪ್ಪಾ ಅಂದ್ರ ಪಾಸ್ಟ್ನೆಸ್. ಇದು ಪಾಸ್ಟ್. ಸೊ ದ ಪಾಸ್ಟ್ನೆಸ್ ಆಫ್ ದ ಪಾಸ್ಟ್ ಈಸ್ ನಥಿಂಗ್ ಬಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಒಂದು ಕೆಲಸ ಮುಂಚೆ, ನಾವು ಮಾಡುವುದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಆಗಿತ್ತು ಅಂತ ಹೇಳೋದು ಏನು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಾನು ಸ್ಟೇಷನ್ಗೆ ಹೋದೆ, ಟ್ರೈನ್ ಜಸ್ಟ್ ಪಾಸ್ ಆಗಿತ್ತು ಅಂತ ಹೇಳ್ತೀರಿ ನೀವು. 6 ಗಂಟೆಗೆ ಹೋದೆ, 5 ಗಂಟೆ 55 ನಿಮಿಷಕ್ಕೆ ಟ್ರೈನ್ ಹೋಗಿತ್ತು. ಸೊ ಟ್ರೈನ್ ಹೋಗಿದ್ದು ಫಸ್ಟ್ ಏನು ನೀವು ಸ್ಟೇಷನ್ಗೆ ಹೋಗಿದ್ದು ಫಸ್ಟ್? ಇಲ್ಲಿ ಟ್ರೈನು ಪ್ಲಾಟ್ಫಾರ್ಮ್ ಇಂದ ಮುಂದೆ ಹೋಗಿದ್ದು ಫಸ್ಟ್ ಆಕ್ಷನ್, ದಟ್ ಈಸ್ ಪಾಸ್ಟ್ನೆಸ್. ನೀವು ಎಂಟ್ರಿ ಕೊಟ್ಟಿದ್ದು ಸ್ಟೇಷನ್ಗೆ ಪಾಸ್ಟ್. ಸೊ ಪಾಸ್ಟ್ನೆಸ್ ಆಫ್ ದ ಪಾಸ್ಟ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನಾವು ಏನ್ ಯೂಸ್ ಮಾಡ್ತೇವೆ ಅಂತಂದ್ರೆ ಓನ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಅನ್ನ ನಾವು ಬಳಸ್ತೀವಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ವರ್ಬ್. ಯಾವುದು ಅಂತಂದ್ರೆ ಹ್ಯಾಡ್ ಜೊತೆಗೆ ವರ್ಬ್ ನಂಬರ್ 3. ಈ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಅಂತ ಏನ್ ಬರ್ತಾವಲ್ಲ, ಅಲ್ಲಿ ವರ್ಬ್ ನಂಬರ್ 3ನೇ ಬರಿಬೇಕು, ಬೇರೆ ಏನು ಬರೋದಿಲ್ಲಪ್ಪ ಮೈ ಡಿಯರ್ಸ್. ಓಕೆನಾ? ಸೊ ಹ್ಯಾಡ್ ಪ್ಲಸ್ ವರ್ಬ್ ನಂಬರ್ 3 ಏನ್ ಹೇಳ್ತಿದ್ದು ಅಂದ್ರೆ ನೀವು ನೋಡ್ರಿ, ನಾರ್ಮಲಿ ನಾನು ನಿಂಗೆ ಹೇಳಿದ್ವಿ, ನಾನು ನಿಂಗೆ ಕಾಲ್ ಮಾಡಿದ್ದೆ ಅಂತೀರಿ ನೀವು. ಕಾಲ್ ಮಾಡಿದ್ದೆ, ಐ ಹ್ಯಾಡ್ ಕಾಲ್ಡ್ ಯು. ನಾನು ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಲೆಟ್ಸ್ ಹ್ಯಾವ್ ಚೆಕ್ ಹಿಯರ್ ಬಿಫೋರ್. ಏನು? ಐ ಹ್ಯಾಡ್ ಡನ್ ಮೈ ವರ್ಕ್. ನಾನು ನನ್ನ ಕೆಲಸವನ್ನ ಮಾಡಿದ್ದೆ. ನೋಡಿ, ಡಿಫರೆನ್ಸ್ ಹೇಳ್ತೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಒಳಗೆ ನೀವು ಏನ್ ಹೇಳ್ತೀರಿ? ಐ ಹ್ಯಾವ್ ಡನ್ ಮೈ ವರ್ಕ್ ಅಂತ ಹೇಳ್ತೀರಿ. ನಾನು ನನ್ನ ಕೆಲಸವನ್ನ ಮಾಡಿದ್ದೇನೆ. ಮಾಡಿದ್ದೇನೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್. ಮಾಡಿದ್ದೆ, ಬಂದಿದ್ದೆ, ಹೋಗಿದ್ದೆ ಅಂತ ಏನ್ ಹೇಳ್ತಿರಲ್ಲ, ಪಾಸ್ಟ್ ಪರ್ಫೆಕ್ಟ್. ಶಿ ಹ್ಯಾಡ್ ಡನ್ ಹರ್ ವರ್ಕ್, he had done his work, they had done their work, the government had done its work,
ಗವರ್ಮೆಂಟ್ ತನ್ನ ಕೆಲಸವನ್ನ ಮಾಡಿತ್ತು, ಅವನು ತನ್ನ ಕೆಲಸವನ್ನ ಮಾಡಿದ್ದ. ಸಿ, ಐ ಹ್ಯಾಡ್ ಗಾನ್, ನಿನ್ನೆ ನಾನು ಮಾರ್ಕೆಟಿಗೆ ಹೋಗಿದ್ದೆ. ಐ ಹ್ಯಾಡ್ ಗಾನ್ ಟು ಮಾರ್ಕೆಟ್, ಹೋಗಿದ್ದೆ, ಬಂದಿದ್ದೆ, ಹೇಳಿದ್ದೆ. ನಾನು ನಿಮಗೆ ಕಾಲ್ ಮಾಡಿದ್ದೆ ಅಂತ ಹೇಳ್ಬೇಕಂದ್ರ ಐ ಹ್ಯಾಡ್ ಕಾಲ್ಡ್ ಯು, ನಾನು ನಿನಗೆ ಫೋನ್ ಮಾಡಿದ್ದೆ, ಕಾಲ್ ಮಾಡಿದ್ದೆ. ನಿಮ್ಮ ಮಮ್ಮಿ ಬಂದಿದ್ರು, ನಿಮ್ ತಾಯಿಯವರು ಬಂದಿದ್ರು ಅಂತ ನೀವು ಹೇಳ್ಬೇಕಾಗಿತ್ತಂದ್ರ ಯುವರ್ ಮದರ್ ಹ್ಯಾಡ್ ಕಮ್. ಇಲ್ಲಿ ಬಹಳ ಮಂದಿ ಏನ್ ಮಾಡ್ತಾರೆ, ಹ್ಯಾಡ್ ಮತ್ತು ಹ್ಯಾವ್ ಹ್ಯಾಸ್ ಯೂಸ್ ಮಾಡ್ತಾರೆ, ಅಲ್ಲಿ ಕೇಮ್ ಅಂತಾರೆ. ಶಿ ಹ್ಯಾಸ್ ಕೇಮ್, ಹಿ ಹ್ಯಾಡ್ ಕೇಮ್ ಅನ್ಬಾರ್ದು. ಕೇಮ್ ಈಸ್ ವರ್ಬ್ ನಂಬರ್ 2, ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರಂಗಿಲ್ಲ. ಸೊ ಕಮ್ ಅಂತ ಆಗ್ಬೇಕು ವರ್ಬ್ ನಂಬರ್ 3. ಯುವರ್ ಮದರ್ ಹ್ಯಾಡ್ ಕಮ್, ನಿಮ್ ತಾಯಿಯವರು ಬಂದಿದ್ರು, ನಿಮ್ ತಂದೆಯವರು ಫೋನ್ ಮಾಡಿದ್ರು. ಯುವರ್ ಫಾದರ್ ಹ್ಯಾಡ್ ಕಾಲ್ಡ್. ಹೋದ ವಾರ ನಾನು ಪಿಕ್ನಿಕ್ ಹೋಗಿದ್ದೆ ಅಂತ ನೀವು ಹೇಳ್ತೀರಿ. ಹೆಂಗ? ಲಾಸ್ಟ್ ವೀಕ್ ಐ ಹ್ಯಾಡ್ ಗಾನ್ ಟು ಪಿಕ್ನಿಕ್. ನಿನ್ನೆ ನಾನು ಕ್ಲಾಸಿಗೆ ಲೇಟ್ ಆಗಿ ಬಂದಿದ್ದೆ. ಐ ಹ್ಯಾಡ್ ಕಮ್ ಲೇಟ್ ಟು ದ ಕ್ಲಾಸ್ ಯೆಸ್ಟರ್ಡೇ. ಸೊ ಇದು ಬಹಳ ಇಂಪಾರ್ಟೆಂಟ್ ಹೆಲ್ಪಿಂಗ್ ವರ್ಬ್ ಮತ್ತು ಟೆನ್ಸ್ ಇದು ಮೈ ಡಿಯರ್ ಫ್ರೆಂಡ್ಸ್. ಎಸ್ಪೆಷಲಿ ನೀವು ಗ್ರಾಮರ್ ಅಂತ ಬಂತು, ಪ್ಲಸ್ ನೀವು ಸ್ಪೋಕನ್ ಇಂಗ್ಲಿಷ್ಗೆ ನಾವು ಕನ್ನಡದಲ್ಲಿ ಏನ್ ಯೂಸ್ ಮಾಡ್ತೀವಲ್ಲ, ಇದನ್ನ ಇಂಗ್ಲಿಷ್ ನ ಬಹಳ ಮಂದಿ ಯೂಸ್ ಮಾಡಂಗೇ ಇಲ್ಲ. ಇದನ್ನ ಮಾಡ್ಬೇಕು ದಯವಿಟ್ಟು. ಕನ್ನಡದಾಗ ಏನಂತೀವಿ ನಾವು, ಅಲ್ಲ ಸ್ವಲ್ಪ ಕೆಲಸ ಇತ್ತಪ್ಪ ಹೋಗಿದ್ದೆ ಅಂತೀವಿ ನೋಡಿ. ಹೋಗಿದ್ದೆ ಅಂತ ಬಂತು ಅಂದ್ರೆ ಹ್ಯಾಡ್ ಬರ್ಬೇಕು. ಏನು? ಐ ಹ್ಯಾಡ್ ಸಮ್ ವರ್ಕ್ ಅಂಡ್ ಐ ಹ್ಯಾಡ್ ಗಾನ್. ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ನಾನು ಅವನಿಗೆ 10 ರೂಪಾಯಿ ಕೊಟ್ಟಿದ್ದೆ, 100 ರೂಪಾಯಿ ಕೊಟ್ಟಿದ್ದೆ. ಐ ಹ್ಯಾಡ್ ಗಿವನ್ ಹಿಮ್ 100 rupees. ಎಷ್ಟು ಕೊಟ್ಟಿದ್ದೆ? 100 rupees. ನಾವು ಅವ್ರಿಗೆ ಪರ್ಮಿಷನ್ ಕೇಳಿದ್ವಿ. ವಿ ಹ್ಯಾಡ್ ಆಸ್ಕ್ಡ್ ಪರ್ಮಿಷನ್ ಫ್ರಮ್ ಹಿಮ್. ತಗೊಂಡಿದ್ವಿ, ವಿ ಹ್ಯಾಡ್ ಟೇಕನ್ ಪರ್ಮಿಷನ್ ಅಂಡ್ ವಿ ಹ್ಯಾಡ್ ಗಾನ್. ಪರ್ಮಿಷನ್ ತಗೊಂಡಿದ್ವಿ, ಹೋಗಿದ್ವಿ. ಹೌದಾ? ನಾನು ಟಿಕೆಟ್ ನಿನ್ನೆ ಬುಕ್ ಮಾಡಿದ್ದೆ. ಐ ಹ್ಯಾಡ್ ಬುಕ್ಡ್ ದ ಟಿಕೆಟ್ ಯೆಸ್ಟರ್ಡೇ. ನೋಡ್ರಿ, ಇಂಥ ಸೆಂಟೆನ್ಸ್ ನೀವು ಬರೋದು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಮಸ್ತಾಗಿ ಹೋಗ್ತೈತಿ ಮೈ ಡಿಯರ್ಸ್. ಅಗದಿ ಮಸ್ತಾಗಿ ಹೋಗ್ತೈತಿ. ಒಟ್ಟ ಚಿಂತೆ ಮಾಡ್ಬೇಡ್ರಿ, ಆರಾಮಾಗಿ ತಗೋರಿ, ಮಸ್ತ್ ಎಂಜಾಯ್ ಮಾಡ್ರಿ. ಒಂದು ಸೆಂಟೆನ್ಸ್ ಬರೀರಿ. ಏನಂತಂದ್ರೆ, ಶಿ ಹ್ಯಾಡ್ ಟೋಲ್ಡ್ ಮೀ, ಅವಳು ಹೇಳಿದ್ದಳು. ಐ ಹ್ಯಾಡ್ ಇನ್ವೈಟೆಡ್ ಆಲ್ ಮೈ ಫ್ರೆಂಡ್ಸ್. ಒಂದು ವರ್ಬ್ ತಗೋರಿ, ಚಾರ್ಟ್ನಾಗಿಂದ 3ನೇ ಕಾಲಮ್ನಾಗಿಂದ ವರ್ಬ್ ಆರಿಸ್ರಿ, ಹ್ಯಾಡ್ ಅಂತ ಬರೀರಿ. ಬೇಕಂದ್ರೆ ಒಂದಿಷ್ಟು ಕನ್ನಡನಾಗ ಬರೀರಿ. ಮೊದ್ಲ ಕನ್ನಡ ಸೆಂಟೆನ್ಸ್ ಬರೆದು ಆಮೇಲೆ ಬೇಕಂದ್ರೆ ಅವ್ನು ಇಂಗ್ಲಿಷ್ನಾಗ ಬರೀರಿ. ಏನಂತಂದ್ರ, ನಾನು ನನ್ನ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದೆ. ಐ ಹ್ಯಾಡ್ ಅರೇಂಜ್ಡ್ ಅ ಬರ್ಡೇ ಪಾರ್ಟಿ. ಎಲ್ಲಾ ಫ್ರೆಂಡ್ಸಿಗೆ ಕರೆದಿದ್ದೆ. ಐ ಹ್ಯಾಡ್ ಇನ್ವೈಟೆಡ್ ಮೈ ಫ್ರೆಂಡ್ಸ್. ಅವಳು ಕರೆದಿದ್ಲು. ಶಿ ಹ್ಯಾಡ್ ಇನ್ವೈಟೆಡ್ ಅಸ್. ಅವನು ಕರೆದಿದ್ದ. ಹಿ ಹ್ಯಾಡ್ ಇನ್ವೈಟೆಡ್ ಅಸ್. ಮೀ ಅಂದ್ರೆ ನನಗೆ, ಅಸ್ ಅಂದ್ರೆ ನಮಗೆ. ಅವರಿಗೆ, ಹಿ ಹ್ಯಾಡ್ ಇನ್ವೈಟೆಡ್ ದೆಮ್. ಪ್ರಿನ್ಸಿಪಲ್ ಕರೆದಿದ್ರು. ದ ಪ್ರಿನ್ಸಿಪಲ್ ಹ್ಯಾಡ್ ಕಾಲ್ಡ್. ಗವರ್ಮೆಂಟ್ ಎಕ್ಸಾಮ್ ಫಿಕ್ಸ್ ಮಾಡಿತ್ತು. ದ ಗವರ್ಮೆಂಟ್ ಹ್ಯಾಡ್ ಫಿಕ್ಸ್ಡ್ ದ ಡೇಟ್ ಆಫ್ ಎಕ್ಸಾಮ್. ರಿಸಲ್ಟ್ ಡಿಕ್ಲೇರ್ ಮಾಡಿತ್ತು. ದ ಗವರ್ಮೆಂಟ್ ಹ್ಯಾಡ್ ಡಿಕ್ಲೇರ್ಡ್ ದ ರಿಸಲ್ಟ್. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿತ್ತು. ದ ನೀಟ್ ಎಕ್ಸಾಮ್ ಪೇಪರ್ ಹ್ಯಾಡ್ ಬೀನ್ ಲೀಕ್ಡ್ ಔಟ್. ಏನ್ ಬೇಕಾದ ಎಕ್ಸಾಂಪಲ್ ನೋಡ್ರಿ. ನೀವು ಹೆಂಗ ನೀವು ಬರೀತೀರಿ ಹಂಗ ವರ್ಕ್ ಆಕೈತಿ. ನೀವು ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಿ ಹಂಗ ಟೆನ್ಸ್ ಅನ್ನ ನೀವು ರಿಮೆಂಬರ್ ಮಾಡ್ಕೋಬಹುದು, ನೆನಪಿಟ್ಕೋಬಹುದು, ರೀಕಾಲ್ ಮಾಡ್ಕೋಬಹುದು. ಸೊ ಅದಕ್ಕೆ ದಯವಿಟ್ಟು ನಾ ಹೇಳ್ತೀನಿ ನಿಮಗೆ, ಸೆಂಟೆನ್ಸ್ ಯಾವ ಇರ್ತಾವಲ್ಲ ಅವನ್ನ ಪ್ರಾಕ್ಟೀಸ್ ಮಾಡ್ರಿ. ಲೆಟ್ಸ್ ಕ್ವಿಕ್ಲಿ 1 ನಿಮಿಷ. ಸೊ ಪಾಸ್ಟ್ ಪರ್ಫೆಕ್ಟ್ ಆಯ್ತಲ್ಲ. ಸೊ ನಾವು ನಿಮ್ಗೆ ಇಲ್ಲಿ ಇನ್ನೊಂದು ಹೇಳಿ ಕೊಟ್ಬಿಡ್ತೇನೆ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನ್ ಬರ್ತದ ಅಂತ ಇದ್ರ ಜೊತೆನೆ ಬಂದ್ಬಿಡ್ತದೆ. ಬಹಳ ಇಂಪಾರ್ಟೆಂಟ್ ಟೆನ್ಸ್ ಏನ್ ಅಲ್ಲ ಅದು ಮೈ ಡಿಯರ್. ಅದಕ್ಕೆ ಇಲ್ಲಿ ಇದ್ರಾಗ ಸ್ಲೈಡ್ ನಾಗ ಇಲ್ಲ ಅದು ಆಕ್ಚುಲಿ. ಈಗ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಒಂದು ನೋಟ್ ಮಾಡ್ಕೊಂಡ್ಬಿಡ್ರಿ ಇದನ್ನ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, CONTINUOUS. ಸ್ಪೆಲ್ಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ನೆನಪಿಡ್ಕೋರಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗ ನಮ್ಗ ಏನ್ ಬರ್ತದಪ್ಪ ಅಂತಂದ್ರ ಹ್ಯಾಡ್ ಬೀನ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ನಂಬರ್ 4. ಬಹಳ ಇಂಪಾರ್ಟೆಂಟ್. ನಾವು ಇದೇನ್ ಕಮ್ಯುನಿಕೇಶನ್ ಒಳಗೆ ಯೂಸ್ ಮಾಡೋದಿಲ್ಲ, ಬಟ್ ಆಸ್ ಎ ಗ್ರಾಮರ್ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ನಾಳೆ ಈ ಸೆಂಟೆನ್ಸ್ ಕೊಟ್ಟು ಇದು ಯಾವ ಟೆನ್ಸ್ ಅಂತ ಏನಾರ ಐಡೆಂಟಿಫೈ ಮಾಡ್ರಿ ಅಂತ ಕೇಳಿದ್ರೆ ಹೇಳಲಿಕ್ಕೆ ಬರ್ಬೇಕು ಅಷ್ಟೇ. ಇಲ್ಲಿ ಎಲ್ಲಾ ಕಡೆನೂ ಹ್ಯಾಡ್ ಬೀನೇ ಬರ್ತೈತಿ. ಐ, ವಿ, ಯು ಎಂದಿಲ್ಲ. ಐ, ವಿ, ಯು, ದೇ, ಹಿ, ಶಿ, ಇಟ್, ಇವೆಲ್ಲಾ ಕಡೆನೂ ನಾವೇನ್ ಬರ್ತೀವಿ, ಹ್ಯಾಡ್ ಬೀನ್ ಅಂತೇನೆ ಬರೀತೀವಿ. ಹೆಂಗ? ಐ ಹ್ಯಾಡ್ ಬೀನ್ ವೇಟಿಂಗ್, ನಾನು ಕಾಯ್ತಾನೆ ಇದ್ದೆ. ನಾನು ನಿಮ್ಗೆ ಸ್ವಲ್ಪ
ಪಾಸ್ಟ್ ಪರ್ಫೆಕ್ಟ್ ಜೊತೆ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಕರ್ಕೊಂಡು ಹೋಗ್ತೀವಿ ನೋಡ್ರಿ. ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಒಳಗ ಹ್ಯಾಡ್ ಬೀನ್ ಬದ್ಲಿ ಏನ್ ಮಾಡ್ತೇವೆ ನಾವು, ಹ್ಯಾಸ್ ಬೀನ್ ಮತ್ತು ಹ್ಯಾವ್ ಬೀನ್ ಅನ್ನ ಬಳಸ್ತೀವಿ. ಮಾಡ್ತಾನೆ ಇದ್ದೇನೆ ಅಂತ ಹೇಳೋದೇನಿದೆಯಲ್ಲ, ಐ ಹ್ಯಾವ್ ಬೀನ್ ವೇಟಿಂಗ್, ಶಿ ಹ್ಯಾಸ್ ಬೀನ್ ವೇಟಿಂಗ್. ಹಂಗ ಇಲ್ಲೇ ಕಾಯ್ತಾ ಇದ್ದೆ ಅಂತ ಹೇಳೋ ಬದ್ಲಿ ಕಾಯ್ತಾನೆ ಇದ್ದೆ, ಐ ಹ್ಯಾಡ್ ಬೀನ್ ವೇಟಿಂಗ್. ಬಟ್ ನಾವ್ ಇದ್ರ ಬದ್ಲಿ ಏನ್ ಮಾಡ್ಬಿಡ್ತೀವಿ, ಸೀದಾ ಪಾಸ್ಟ್ ಕಂಟಿನ್ಯೂಸ್ ಹೋಗ್ಬಿಡ್ತೀವಿ. ಐ ವಾಸ್ ವೇಟಿಂಗ್ ಅಂತ ಬಿಡ್ತೀವಿ, ಕಾಯ್ತಾ ಇದ್ದೆಪ್ಪ, ಎಸ್ಟರ್ಡೇ ಐ ವಾಸ್ ವೇಟಿಂಗ್ ಫಾರ್ ಯು ಫಾರ್ ಎ ವೆರಿ ಲಾಂಗ್ ಟೈಮ್ ಅಂತ ಹೇಳ್ಬಿಡ್ತೀವಿ. ಹೌದಾ? ಸೊ ಅದಕ್ಕೆ ಇದೊಂದು ಸ್ವಲ್ಪ ಸೆಂಟೆನ್ಸ್ ನೀವು ಏನ್ ಮಾಡ್ಕೋಬೇಕು, ಒಂದಿಷ್ಟು ಪ್ರಾಕ್ಟೀಸ್ ಮಾಡ್ರಿ. ಐ ಹ್ಯಾಡ್ ಬಿನ್ ಥಿಂಕಿಂಗ್, ಶಿ ಹ್ಯಾಡ್ ಬಿನ್ ರೈಟಿಂಗ್, ವಿ ಹ್ಯಾಡ್ ಬಿನ್ ಡಿಸ್ಕಸಿಂಗ್, ದೇ ಹ್ಯಾಡ್ ಬಿನ್ ಚಾಟಿಂಗ್, ವಿ ಹ್ಯಾಡ್ ಬಿನ್ ಸಿಂಗಿಂಗ್. ಒಂದಿಷ್ಟು ಎಕ್ಸಾಂಪಲ್ ಬರ್ಕೋರಿ ಅಷ್ಟೇ, ಗೊತ್ತಿರ್ಬೇಕು ನಿಮಗೆ. ಹ್ಯಾಡ್ ಬೀನ್ ING ಬಂತಂದ್ರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು ಗೊತ್ತಾಗ್ಲಿ. ಇಷ್ಟ, ಇದ್ರ ಬಗ್ಗೆ ಬಹಳ ಡಿಸ್ಕಸ್ ಎಳಿದ್ ಬೇಡ ಹುಯಿ ಅಂತ ಹೇಳಿ. ಐ ಹೋಪ್ ಪಾಸ್ಟ್ ಪರ್ಫೆಕ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅರ್ಥ ಆಯ್ತು ಅನ್ಕೋತೀನಿ. ಬಟ್ ಇವು ಎರಡರೊಳಗ ಪಾಸ್ಟ್ ಪರ್ಫೆಕ್ಟ್ ಬಹಳ ಇಂಪಾರ್ಟೆಂಟ್. ಇವನು ಜಾಸ್ತಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಮಾಡಿ. ನೀವು 100, 200, 500 ಸೆಂಟೆನ್ಸ್ ಬರೆದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಮೈ ಡಿಯರ್ಸ್, ವೆರಿ ಹ್ಯಾಪಿ. ಯಾಕಂತಂದ್ರೆ ಅದು ಹೆಲ್ಪ್ ಆಗುತ್ತೆ ನಿಮಗೆ. ಮಾತಾಡ್ಲಿಕ್ಕೆ ನೀವು ಹೇಳ್ಬಹುದು, ನಾನು ಕುರಿಯರ್ ಮಾಡಿದ್ದೆ, ಐ ಹ್ಯಾಡ್ ಸೆಂಟ್ ದ ಪಾರ್ಸಲ್ ಬೈ ಕುರಿಯರ್. ನಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಐ ಹ್ಯಾಡ್ ರಿಕ್ವೆಸ್ಟೆಡ್. ಈ ತರ ಮಾಡಬಹುದು. ಓಕೆ, ಅಂಡರ್ಸ್ಟ್ಯಾಂಡ್? ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಒನ್ ಮೈ ಡಿಯರ್ಸ್. ಹಿಯರ್ ಇಟ್ ಈಸ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಯಾವುದು? ಸಿಂಪಲ್ ಫ್ಯೂಚರ್. ಬಹಳ ಸಿಂಪಲ್ ಇದೆ ಇದು. ವಿಲ್ ಜೋಡಿ ವರ್ಬ್ ನಂಬರ್ 1 ಅನ್ನ ಬಳಸಿದ್ರೆ ಮುಗೀತು. ನಾ ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳೋದು. ಈ ವಿಲ್ ಯೂಸ್ ಮಾಡೋದ್ರಿಂದ ಐ ವಿಲ್ ಅಟೆಂಡ್ ದ ಫಂಕ್ಷನ್, ನಾನು ಕಾರ್ಯಕ್ರಮವನ್ನ ಅಟೆಂಡ್ ಮಾಡುತ್ತೇನೆ, ಹಾಜರ್ ಇರುತ್ತೇನೆ ಅಂತ ಹೇಳೋದು. ಇದು ನೀವು ಸದ್ಯಕ್ಕಿಂದ ಯುಸೇಜ್ಗಾರ ಹೇಳ್ರಿ, ನಾಳೆ ಅಂತಾರ ಹೇಳ್ರಿ, ಮುಂದಿನ ವಾರ ಅಂತ ಹೇಳ್ರಿ, ಇವತ್ತಂತ ಹೇಳ್ರಿ, ಏನು ತಪ್ಪಿಲ್ಲ. ಒಂದು ಈ ವಿಲ್ ಯೂಸ್ ಮಾಡೋದ್ರಿಂದ ನಿಮ್ಮ ವಿಲ್ಲಿಂಗ್ನೆಸ್ ಅನ್ನ ಹೇಳ್ಕೊಟ್ಟಂಗೆ, ಇಚ್ಛೆಯನ್ನ ನೀವು ಎಕ್ಸ್ಪ್ರೆಸ್ ಮಾಡ್ತೀರಿ, ವ್ಯಕ್ತಪಡಿಸ್ತೀರಿ. ಅಥವಾ ನಾನು ಒಂದು ಸಿಂಪಲ್ ಫ್ಯೂಚರ್ ಆಕ್ಷನ್ ಒಳಗೆ ವಿಲ್ ಬಳಸ್ತೀನಿ ಅಂದ್ರೆ ಹಂಗೆ ಏನ್ ತಪ್ಪೇನಿಲ್ಲ, ನೀವು ಬಳಸ್ಕೊಂತ ಹೋಗ್ರಿ. ಈಗ ನಾವೊಂದು ಕೇಳ್ತೇನೆ, ಏನಪ್ಪಾ ನನಗೊಂದ್ ಸ್ವಲ್ಪ ದುಡ್ಡು ಬೇಕಾಗೈತಿ, ವಿಲ್ ಯು ಪ್ಲೀಸ್ ಗಿವ್ ಮಿ? ಎಸ್ ಐ ವಿಲ್ ಗಿವ್ ಯು ಅಂದ್ರೆ ನಾನು ಕೊಡ್ತೀನಿ ಅಂದ್ರೆ ನಂಗೆ ಕೊಡೋ ಮನಸ್ಸು ಐತಿ ಅಂತ ಅರ್ಥ. ಹಂಗ ಇದನ್ನು ವಿಲ್ ನಾವು ಸಿಂಪಲ್ ಫ್ಯೂಚರ್ಗೆ ಅಷ್ಟ ರಿಸ್ಟ್ರಿಕ್ಷನ್ ಮಾಡ್ಬೇಕಂತೇನಿಲ್ಲ. ಬಟ್ ನೀವು ಸೆಂಟೆನ್ಸ್ ಇರ್ಲಿ, ವಿಲ್ ಬಂತಂದ್ರೆ ಅದು ಸಿಂಪಲ್ ಫ್ಯೂಚರ್ ಅಂತ ಹೇಳಿ. ಶಿ ವಿಲ್ ಅಟೆಂಡ್ ದ ಫಂಕ್ಷನ್, ಹಿ ವಿಲ್ ಅಟೆಂಡ್ ದ ಫಂಕ್ಷನ್, ದ ಗವರ್ಮೆಂಟ್ ವಿಲ್ ಅನೌನ್ಸ್ ದ ಸ್ಕೀಮ್ ಟುಮಾರೋ. ದ ಗವರ್ಮೆಂಟ್, ಸರ್ಕಾರ ಬೇರೆ ಬೇರೆ ಸ್ಕೀಮ್ಗಳನ್ನ ಅನೌನ್ಸ್ ಮಾಡುತ್ತದೆ ಅಥವಾ ಮಾಡಲಿದೆ. ನಾನು ಹೋಗುವೆನು ಅಥವಾ ಹೋಗುತ್ತೇನೆ, ಹೋಗುವೆನು ಬಹಳ ಡಿಫ್ರೆನ್ಸ್ ಏನಿಲ್ಲ. ಐ ಗೋ ಅಂದ್ರು ಅಷ್ಟೇ, ಐ ವಿಲ್ ಗೋ ಅಂದ್ರು ಅಷ್ಟೇ. ನೀವು ಯಾವ್ದಾರ ಒಂದು ಕರೆಕ್ಟ್ ಆಗಿ ಸಿಚುವೇಶನ್ ತಕ್ಕಂಗೆ ಯೂಸ್ ಮಾಡಕ್ ಕಲೀರಿ, ಬೇರೆ ಏನೂ ಇಲ್ಲ. ಈ ಒಂದಿಷ್ಟು ಸಿಂಪಲ್ ಎಕ್ಸಾಂಪಲ್ಸ್ ಬರ್ಕೋರಿ. ಏನಪ್ಪಾ ಅಂತಂದ್ರೆ, ಐ ವಿಲ್ ಸ್ಟಡಿ ಹಾರ್ಡ್, ಐ ವಿಲ್ ವರ್ಕ್ ಹಾರ್ಡ್, ಐ ವಿಲ್ ಪಾಸ್ ಮೈ ಎಕ್ಸಾಮ್ ದಿಸ್ ಟೈಮ್, ಟುಮಾರೋ ಐ ವಿಲ್ ಗೋ ಟು ಮೈ ಫ್ರೆಂಡ್ಸ್ ಹೌಸ್. ಒಂದಿಷ್ಟು ಎಕ್ಸಾಂಪಲ್ ಬರೀರಲ್ಲ. ಈ ಫ್ಯೂಚರ್ ಆಕ್ಷನ್ ಸಂಬಂಧಪಟ್ಟಂಗ ಏನ್ ಬರೀಬೇಕು, ನಾಳೆ, ನಾಡಿದ್ದು ಅಂತ ಅವುಗಳು ಎಲ್ಲ ಗೊತ್ತಾಗ್ಬೇಕು. ನೀವು ನಾಡಿದ್ದು ಅನ್ಲಿಕ್ಕೆ ಡೇ ಆಫ್ಟರ್ ಟುಮಾರೋ ಅಂತೀವಿ ನಾವು, ನಾಳೆ ಟುಮಾರೋ, ನೆಕ್ಸ್ಟ್ ವೀಕ್ ಮುಂದಿನ ವಾರ, ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳು. ಇವು ಬರ್ಕೊಂಡು ಒಂದು ಎಕ್ಸಾಂಪಲ್ ಬರೀರಿ. ಏನು, ಟುಮಾರೋ ಐ ವಿಲ್ ಮೀಟ್ ಮೈ ಫ್ರೆಂಡ್, ನಾಳೆ ನನ್ನ ಫ್ರೆಂಡ್ ಅನ್ನು ನಾನು ಭೇಟಿ ಆಗುವೆನು. ಟುಮಾರೋ ಐ ವಿಲ್ ರೈಟ್ ಮೈ ಎಕ್ಸಾಮ್, ಎಕ್ಸಾಮ್ ಬರೀತೀನಿ. ಡೇ ಆಫ್ಟರ್ ಟುಮಾರೋ ಮೈ ಫ್ರೆಂಡ್ ವಿಲ್ ಕಮ್, ಬರುತ್ತಾನೆ ಅಥವಾ ಬರುತ್ತಾಳೆ. ನೆಕ್ಸ್ಟ್ ವೀಕ್ ವಿ ವಿಲ್ ಗೋ ಟು ಬೆಂಗಳೂರು, ನೆಕ್ಸ್ಟ್ ವೀಕ್ ನಾವು ಮುಂದಿನ ವಾರ ಬೆಂಗಳೂರಿಗೆ ಹೋಗುತ್ತೇವೆ. ಟುಮಾರೋ ಐ ವಿಲ್ ರೈಟ್ ಕಾಂಪಿಟೇಟಿವ್ ಎಕ್ಸಾಮ್ ಇನ್ PSI ಸೆಕ್ಷನ್, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ PSI ಎಕ್ಸಾಮ್ ಬರೀತೀನಿ. ಟುಮಾರೋ ಐ ವಿಲ್ ಸಾಲ್ವ್ ಆಲ್ ದ ಕ್ವಶನ್ ಪೇಪರ್ಸ್, ಐ ವಿಲ್ ವಾಚ್ ಆಲ್ ಯುವರ್ ವಿಡಿಯೋಸ್, ಐ ವಿಲ್ ವರ್ಕ್ ವೆರಿ ಹಾರ್ಡ್, ಐ ವಿಲ್ ಕ್ಲಿಯರ್ ಆಲ್ ದ ಎಕ್ಸಾಮಿನೇಷನ್ಸ್, ಐ ವಿಲ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್, I will pass the examination, I will become teacher, I will become PSI, I will become a government officer. ಬೇಕಾದ್ ಹೇಳ್ರಿ, ನೀವು ಮಸ್ತ್ ಮಾಡ್ಬೋದು. ಐ ವಿಲ್, ಹಿ ವಿಲ್, ಶಿ ವಿಲ್. ಇಲ್ಲಿ ಇನ್ನೊಂದು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಶಾಲ್ ಅನ್ನ ಬಳಸ್ತಾರೆ ಅಂತ ಹೇಳ್ತಾರೆ. ಗ್ರಾಮೆಟಿಕಲಿ ನೆನಪಿಟ್ಟುಕೋರಿ. ನಾರ್ಮಲಿ ಇದನ್ನ ಫಸ್ಟ್ ಪರ್ಸನ್ಗೆ ಬಳಸ್ತಾರೆ. ಐ ಶಾಲ್ ಮತ್ತು ವಿ ಶಾಲ್ ಅಂತ ಬಳಸ್ತಾರೆ. ತಪ್ಪೇನಿಲ್ಲ ಅದು, ಬಟ್ ಬಹಳ ಕಡಿಮೆ ಯೂಸೇಜ್ ಮಾಡ್ತೇವೆ ನಾವು ಅದನ್ನ. ಬಟ್ ನಾರ್ಮಲಿ ಶಾಲ್ ಅನ್ನ ನಾವೆಲ್ಲಿ ಯೂಸ್ ಮಾಡ್ತೇವೆ ಅಂದ್ರೆ, ಪ್ರಶ್ನೆ ಕೇಳೋದ್ರೊಳಗ ಏನಾದ್ರೂ ಆಫರ್ ಮಾಡೋದೈತಪ್ಪ ಅಂದ್ರೆ, ನಾವು ಒಬ್ಬರಿಗೆ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಂತ ಅಂದಾಗ ನಾವು ಶಾಲಾಯ್, ಶಾಲ್ವಿ ಅಂತ ಕೇಳ್ತೀವಿ. ಏನು, ಶಾಲ್ ಐ ಹೆಲ್ಪ್ ಯು, ನಾನು ನಿಂಗೆ ಸಹಾಯ ಮಾಡ್ಲೇನು. ಶಾಲ್ ಐ ಕಮ್ ಅಂಡ್ ಮೀಟ್ ಯು ಟುಡೇ, ಇವತ್ತು ನಾನು ಹಿಂಗ್ ಬಂದ್ ಭೇಟಿ ಆಗ್ಲೇನು. ಶಾಲ್ ಐ ಕಾಲ್ ಯು ಆಫ್ಟರ್ ಸಮ್ ಟೈಮ್, ನಾನು ಹಿಂಗೆ ಆಮೇಲೆ ಫೋನ್ ಮಾಡ್ಲೇನು. ನೀವು ಏನೋ ನಿಮ್ ಫ್ರೆಂಡ್ಸ್ ಚಹಾ ಕುಡಿಸ್ಬೇಕಂತ ಆಗೈತಿ, ಶಾಲ್ ವಿ ಗೋ ಅಂಡ್ ಹ್ಯಾವ್ ಅ ಕಪ್ ಆಫ್ ಟೀ, ಹೋಗೋಣ ಚಹಾ ಕುಡಿಯೋಣ.
ಶಾಲ್ ವಿ ಹ್ಯಾವ್ ಬ್ರೇಕ್ಫಾಸ್ಟ್? ನಾಷ್ಟ ಮಾಡೋಣ, ಐಸ್ ಕ್ರೀಮ್ ತಿನ್ನೋಣವೇ, ಶಾಲ್ ವಿ ಈಟ್ ಐಸ್ ಕ್ರೀಮ್? ಅವಾಗ ನಾವು ಶಾಲ್ ಯೂಸ್ ಮಾಡೋಣ ಅಂತ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತೀನಿ. ಮಸ್ತ್ ಅವಾಗ ಇಂಗ್ಲಿಷ್ ಕಮ್ಯುನಿಕೇಶನ್ ಟೀಚರ್ ಆಗಿ ಹೇಳಕ್ ಮಸ್ತ್ ಆಗುತ್ತೆ. ಸೊ ಈಗ ನೀವೇನ್ ಸದ್ಯಕ್ಕೆ ಏನ್ ಫ್ಯೂಚರ್ ಮಾಡಿದ್ರೆ ಸಿಂಪಲ್ ಫ್ಯೂಚರ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಏನು ಐ ವಿಲ್, ಹಿ ವಿಲ್, ಶಿ ವಿಲ್ ಅನ್ನೋದು ಮಾಡ್ರಿ. ಓಕೆನಾ? ನಾವು ನೆಕ್ಸ್ಟ್ ಹೋಗೋಣ ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ವಿಲ್ ಬಿ ಈಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ಇಂಪಾರ್ಟೆಂಟೇ. ಫ್ಯೂಚರ್ ಕಂಟಿನ್ಯೂಸ್ ವಿತ್ ING ವರ್ಬ್ ಅಂತಂದ್ರೆ ವರ್ಬ್ ನಂಬರ್ 4 ಅಂತ ಬರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಮೊದಲು ತಿಳ್ಕೊಂಡ್ಬಿಡೋಣ ಫಸ್ಟ್. ವೆರಿ ಸಿಂಪಲ್ ಅಂಡ್ ಇಂಟ್ರೆಸ್ಟಿಂಗ್ ಆಲ್ಸೋ. ಏನ್ ಹಂಗಂದ್ರೆ ಸುಮ್ಮನೆ ಫ್ಯೂಚರ್ ಕಂಟಿನ್ಯೂಸ್ ಐ ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ ಅಂದ್ರೆ ಮುಗಿತೇನೋ? ನೋ, ತಿಳ್ಕೋಬೇಕು ಫಸ್ಟ್. ಕಾನ್ಸೆಪ್ಟ್ ಕ್ಲಿಯರ್ ಆತಂದ್ರೆ ನೀವು ಇಂಗ್ಲಿಷ್ ಅರ್ಥ ಆಗತ್ತೆ ನಿಮಗೆ. ಪ್ರೆಸೆಂಟ್ ಕಂಟಿನ್ಯೂಸ್ ಒಳಗೆ ಏನ್ ಹೇಳ್ತೀರಿ? ಐ ಆಮ್ ವೇಟಿಂಗ್, ಕಾಯ್ತಾ ಇದ್ದೇನೆ. ಸದ್ಯಕ್ಕೆ ನಾ ಕಾಯಕತ್ತೀನಿ, ಎಲ್ಲಿದ್ದೀನಿ? ಬಾ, ಕಾಯಕತ್ತೀನಿ. ಪಾಸ್ಟ್ ಕಂಟಿನ್ಯೂಸ್ ಒಳಗೆ ನಾನು ಕಾಯ್ತಾ ಇದ್ದೆ. ಫ್ಯೂಚರ್ ಕಂಟಿನ್ಯೂಸ್ ಒಳಗೆ ಏನ್ ಹೇಳ್ತೀರಂದ್ರೆ ನಾಳೆ ನಾ ಇಂಥ ಸಮಯದೊಳಗೆ ನಾನು ಕಾಯ್ತಾ ಇರ್ತೀನಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಅಟ್ 11 o'clock. 11 ಗಂಟೆಗೆ ನಾನು ಕಾಯ್ತಾ ಇರ್ತೀನಿ, ನೀ ಬರ್ಬೇಕು ಅವಾಗ. ನಾಳೆ ಸುಮಾರು, ಅಥವಾ ಫ್ಯೂಚರ್ ನಾಳೆ, ಇವತ್ತು ಈವ್ನಿಂಗ್, ಇಲ್ಲ ಒಂದು ಅರ್ಧ ಗಂಟೆ ಬಿಟ್ಟು, ಆಫ್ಟರ್ ಹಾಫ್ ಅನ್ ಅವರ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯು at ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, at ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸ್. ಏನ್ ಬೇಕಾದಿರ್ಬೋದು. ಐ ವಿಲ್ ಬಿ, ಶಿ ವಿಲ್ ಬಿ, ಹಿ ವಿಲ್ ಬಿ, ಇಟ್ ವಿಲ್ ಬಿ, ಏನ್ ಬೇಕಾದ ಯೂಸ್ ಮಾಡ್ರಿ. ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋರಿ ಮೈ ಡಿಯರ್ಸ್. ಇದನ್ನ ಯೂಸ್ ಮಾಡ್ರಿ, ನೀವು ಸ್ಪೋಕನ್ ಇಂಗ್ಲಿಷ್ನಾಗ ಯೂಸ್ ಮಾಡ್ರಿ. ಏನಪ್ಪಾ, ನಾನು ಒಂದು ಕ್ರಿಯೇಟ್ ಎಕ್ಸಾಂಪಲ್ ಹೇಳ್ತೇನೆ. ಏನು, ನಾನು ನಿಮ್ಗೆ ಹೇಳ್ತೇನೆ ಏನಂತ, ನಾನು ಇವತ್ತು ನಿಮ್ಗೆ ಸಾಯಂಕಾಲ 5 ಗಂಟೆಗೆ ಭೇಟಿ ಆಗ್ತೀನಿ, ನೀವು ನಿಮ್ಮ ರೂಮ್ನಾಗ ಇರ್ರಿ, ನಾನು ಅಲ್ಲೇ ಬಂದ್ಬಿಡ್ತೀನಿ ಅಂತ ನಾ ಅಂತೀನಿ ನಿಮಗೆ. ಅವಾಗ ನೀವೇನಂತೀರಿ? ಸರ್ ಇವತ್ತು ಬ್ಯಾಡ್ರಿ, ನಾಳೆ ಭೇಟಿ ಆಗೋಣ್ರಿ ಅಂತ. ಯಾಕಪ್ಪ ಇವತ್ತು ಯಾಕೆ ಬೇಡ? 5 ಗಂಟೆಗೆ ನಾನು ಫ್ರೀ ಇದ್ನೆಲ್ಲ ಬರ್ತೀನಿ. ಇಲ್ಲ ಸರ್, ನಾವು 5 ಗಂಟೆಗೆ ಇವತ್ತು ಒಂದು ಸೆಮಿನಾರ್ ಅಟೆಂಡ್ ಮಾಡ್ತಿರ್ತೀವಿ, ಅಲ್ಲಿ ಒಂದು ಸೆಮಿನಾರ್ ಫಿಕ್ಸ್ ಆಗೈತಿ, ನಿನ್ನೆ ನಾವು ಅಲ್ಲಿ ಅಟೆಂಡ್ ಮಾಡ್ತಿರ್ತೀವಿ. 4 ಗಂಟೆಗೆ ನಾವು ಹೋಗಿರ್ತೀವಿ ಅಲ್ಲೇ, 5 ಗಂಟೆಗೆ ಇನ್ನೂ ಮುಗ್ದಿರಂಗಿಲ್ಲ, ಅಟೆಂಡ್ ಮಾಡ್ತಾ ಇರ್ತೀವಿ. ವಿ ವಿಲ್ ಬಿ ಅಟೆಂಡಿಂಗ್ ಸೆಮಿನಾರ್. ನೀವು ಈಗ ಹೇಳಕತ್ತೀರಿ ಏನು, ಮುಂದೆ ನೀವು ಇಂಥ ಕೆಲಸ ಮಾಡ್ತಾ ಇರ್ತೀರಿ ಅಂತ ಹೇಳಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇನ್ನೊಂದು ಹೇಳ್ತೇನೆ, ನೀವು ನನಗೆ ಹೇಳ್ತೀರಿ, ಸರ್ ನಾನು ನಾಳೆ ನಿಮ್ಗೆ ಬೆಳಿಗ್ಗೆ 10 ಗಂಟೆಗೆ ಕಾಲ್ ಮಾಡ್ತೀನಿ ರೀ ಸರ್, ಒಂದು ಸ್ವಲ್ಪ ಮಾತಾಡೋದೈತಿ ಅಂತ ನೀವು ಅಂತೀರಿ ಇವತ್ತು. ಅವಾಗ ನಾ ಅಂತೇನೆ 10 ಗಂಟೆಗೆ ಬೇಡಪ್ಪ, ಮಧ್ಯಾಹ್ನ 1 ಗಂಟೆಗೆ ಮಾಡು. ಯಾಕಂದ್ರೆ ನಾ 10 ಗಂಟೆಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸರಿಯಾಗಿ ಮಾತಾಡಕ್ ಆಗಂಗಿಲ್ಲ ಅಂತ ಹೇಳ್ತೀನಿ. ಅಂದ್ರೆ ನಾ ಬಸ್ನಾಗ ಇರ್ತೀನಿ, ಅವಾಗ ಐ ವಿಲ್ ಬಿ ಟ್ರಾವೆಲಿಂಗ್. ಏನ್ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ಬೋದ್ರಿ ಇದ್ರೊಳಗ. ತಿಳಿತು ಕಾನ್ಸೆಪ್ಟ್ ಅಂತಂದ್ರೆ ಯು ವಿಲ್ ಡಾನ್ಸ್ ವಿತ್ ಇಂಗ್ಲಿಷ್ ಲ್ಯಾಂಗ್ವೇಜ್, you will smile with English language, you will laugh with English language, and you will enjoy with English language, my dears. I will be, she will be ಏನ್ರ ಅನ್ಕೋತ ಎಕ್ಸಾಂಪಲ್ ನೀವು ಕೊಡ್ರಿ ನೋಡ್ರಿ. ಇವತ್ತು ಈ ಸದ್ಯಕ್ಕೆ ಇಲ್ಲದಿರ 12 ಗಂಟೆ ಟೈಮ್ ಆಗೈತೆ, 1 ಗಂಟೆಗೆ ಏನ್ ಮಾಡ್ತಿರ್ತೀರಿ ವಿಚಾರ ಮಾಡ್ರಿ. ಐ ವಿಲ್ ಬಿ ಹ್ಯಾವಿಂಗ್ ಲಂಚ್. 2 ಗಂಟೆಗೆ ಐ ವಿಲ್ ಬಿ ಅಟೆಂಡಿಂಗ್ ಮೈ ಕ್ಲಾಸಸ್. 5 ಗಂಟೆಗೆ ಐ ವಿಲ್ ಬಿ ಹ್ಯಾವಿಂಗ್ ಅ ಟೀ, ಕಪ್ ಆಫ್ ಟೀ. 6 ಗಂಟೆಗೆ ಐ ವಿಲ್ ಬಿ ಹ್ಯಾವಿಂಗ್ ವಾಕ್ ವಿತ್ ಮೈ ಫ್ರೆಂಡ್ಸ್. 6:15 ಐ ವಿಲ್ ಬಿ ಚೆಕಿಂಗ್ ಮೊಬೈಲ್ ಮೆಸೇಜಸ್. 8 ಗಂಟೆಗೆ ಐ ವಿಲ್ ಬಿ ಹ್ಯಾವಿಂಗ್ ಮೈ ಡಿನ್ನರ್. 9 ಗಂಟೆಗೆ ಐ ವಿಲ್ ಬಿ ಸ್ಟಡಿಂಗ್ ಆರ್ ಐ ವಿಲ್ ಬಿ ಪ್ರಿಪೇರಿಂಗ್ ನೋಟ್ಸ್. 11 ಗಂಟೆಗೆ ಐ ವಿಲ್ ಬಿ ಸ್ಲೀಪಿಂಗ್. ನಾ ಮಲಗಿರ್ತೀನಿ, ಅವಾಗ ನಂಗೆ ಫೋನ್ ರಿಸೀವ್ ಮಾಡಕ್ ಆಗಂಗಿಲ್ಲ. ಡೋಂಟ್ ಕಾಲ್ ಮಿ ಟುಮಾರೋ ಮಾರ್ನಿಂಗ್. ಐ ವಿಲ್ ಬಿ ಸ್ಲೀಪಿಂಗ್ at 11 o'clock. ಎಂತ ಎಕ್ಸಾಂಪಲ್ಸ್ ಹೇಳ್ಬೋದ್ರಿ, ಎಂತ ಎಕ್ಸಾಂಪಲ್ಸ್ ಹೇಳ್ಬೋದು ಮೈ ಡಿಯರ್ಸ್. ಐ ಹೋಪ್ ಮೈ ಪಾಯಿಂಟ್ ಇಸ್ ವೆರಿ ಕ್ಲಿಯರ್. ಸೊ ಫ್ಯೂಚರ್ ಕಂಟಿನ್ಯೂಸ್ ಅರ್ಥ ಆಯ್ತಾ? ಲಾಸ್ಟ್ ಒಂದು ನೋಡ್ಬಿಡೋಣ. ಇದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್. ಐ ವಿಲ್ ಬಿ ಅಟೆಂಡಿಂಗ್ ಕ್ಲಾಸ್. ದ ಡಿಪಾರ್ಟ್ಮೆಂಟ್ ವಿಲ್ ಬಿ ಕಂಡಕ್ಟಿಂಗ್ ಫಿಸಿಕಲ್ ಎಕ್ಸಾಮ್ ಟುಮಾರೋ. ದ ಡಿಪಾರ್ಟ್ಮೆಂಟ್ ಏನ್ ಮಾಡ್ತೈತಿ, ನಾಳೆಗೆ ಫಿಸಿಕಲ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರ್ತದೆ. ದ ಮ್ಯಾನೇಜರ್ ವಿಲ್ ಬಿ ಡಿಸ್ಕಸಿಂಗ್ ವಿತ್ ದ ಚೇರ್ಮನ್ ಟುಮಾರೋ. ಮ್ಯಾನೇಜರ್ ಚೇರ್ಮನ್ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ನಾಳೆಗೆ. ದ ಸ್ಟೂಡೆಂಟ್ಸ್ ವಿಲ್ ಬಿ ರೈಟಿಂಗ್ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ಎಕ್ಸಾಮ್ ಬರೀತಾ ಇರ್ತಾರೆ. ಫಿಕ್ಸ್ ಗೊತ್ತಿರ್ತದಲ್ಲ, ನೆಕ್ಸ್ಟ್ ವೀಕ್ ದ ಸ್ಟೂಡೆಂಟ್ಸ್ ವಿಲ್ ಬಿ ರೈಟಿಂಗ್ ಎಕ್ಸಾಮ್ಸ್. ಹೌದಾ? ಸೊ ಮೈ ಡಿಯರ್ ಫ್ರೆಂಡ್ಸ್, ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮಗೆ. ಸೊ ಇಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಒಳಗೆ ಮೇಜರ್ ಏನಪ್ಪಾ ಅಂದ್ರೆ ವಿಲ್ ಬಿ ಪ್ಲಸ್ ING. ಹಿ ವಿಲ್ ಬಿ, ಇಟ್ ವಿಲ್ ಬಿ, ಶಿ ವಿಲ್ ಬಿ, ದೇ ವಿಲ್ ಬಿ, ವಿ ವಿಲ್ ಬಿ, ಐ ವಿಲ್ ಬಿ, ಏನ್ ಬೇಕಾದ್ ಯೂಸ್ ಮಾಡ್ರಿ. ಓಕೆನಾ? ಒಂದು ತಿಳಿಸ್ಕೊಟ್ಬಿಡ್ತೀನಿ. ಲಾಸ್ಟ್ ಒಂದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಿಮ್ಗೆ ಗೊತ್ತಿರ್ಬೇಕಿದ್ದು ಅಷ್ಟು ನಿಮ್ಗೆ. ಯಾಕಂದ್ರೆ
ಇಲ್ಲಿ ಇದ್ರದ್ದು ಏನ್ ಬರ್ತದೆ ಅಂತ ಹೇಳಿಕೊಡ್ತೀನಿ. ವಿಲ್ ಹ್ಯಾವ್ ಜೊತೆ ವರ್ಬ್ ನಂಬರ್ 3 ಬರುತ್ತೆ, ಬೇರೆ ಏನು ಬರಂಗಿಲ್ಲ ಅಷ್ಟೇ. ವಿಲ್ ಜೊತೆ ವರ್ಬ್ ನಂಬರ್ 3 ಬರ್ತೈತಿ. ಇದ್ರದ್ದು ಸೆಂಟೆನ್ಸ್ ಫಾರ್ಮ್ಯಾಟ್ ಹೆಂಗಿರ್ತದಪ್ಪ ಅಂದ್ರ ಐ ವಿಲ್ ಹ್ಯಾವ್ ಗಾನ್, ಶಿ ವಿಲ್ ಹ್ಯಾವ್ ರೀಚ್ಡ್. ನೀವ್ ಅಂತೀರಿ ಏನಂತ, ವಿ ವಿಲ್ ಹ್ಯಾವ್ ಬಿಕಮ್ ಟೀಚರ್ಸ್, we will have become teachers in 2028. 2028 ನಾವು ಟೀಚರ್ ಆಗಿರ್ತೀವಿ ಅಂದ್ರೆ ಫ್ಯೂಚರ್ ಒಳಗೆ ಒಂದು ಕೆಲಸ ಆಗಿರ್ತದೆ ಅಂತ ಹೇಳೋದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ಸದ್ಯಕ್ಕೆ ಆಗಿದ್ದು, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್. ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಐ ಹ್ಯಾಡ್ ಕಂಪ್ಲೀಟೆಡ್ ಮೈ ವರ್ಕ್. ಫ್ಯೂಚರ್ ಪರ್ಫೆಕ್ಟ್ ಅಂತಂದ್ರೆ ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್. ಈಗ ಸದ್ಯಕ್ಕೆ ನೀವು ಡಿಗ್ರಿ ಮಾಡಾಕತ್ತೀರಿ ಅಂತ ಅನ್ಕೋರಿ, BA BCom BSc BBA ಅದಿರ ಅಂತ ಅನ್ಕೋರಿ. 1ನೇ ಸೆಮಿಸ್ಟರ್ 1ನೇ ಫಸ್ಟ್ ಇಯರ್ ಅದಿರ ಅಂತ ಅನ್ಕೋರಿ. 2026, 3 ವರ್ಷ ಬೇಕು. ಸೊ 2029ಕ್ಕೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿರ್ತೀನಿ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಮೈ ಡಿಗ್ರಿ ಬೈ 2029. ನಾಳೆ ನೀವು ಇದ್ದ ಹುಬ್ಳಿ ಧಾರವಾಡ ಬಿಟ್ಟು ನೀವು ಬೆಂಗಳೂರು ಹೋಗೋದೈತೆ ಅಂತ ಅನ್ಕೋರಿ. ಬೆಳಿಗ್ಗೆ 6ಕ್ಕೆ ಬಿಟ್ಟಿರ್ತೀರಿ, 12 ಗಂಟೆಗೆ ನಾವು ಮುಟ್ಟಿರ್ತೀನಿ ಅಂತೀರಿ ನೀವು. 12 ಗಂಟೆ ಅನ್ನೋದ್ರೊಳಗೆ ನಾವು ಮುಟ್ಟಿರ್ತೀನಿ. ಐ ವಿಲ್ ಹ್ಯಾವ್ ರೀಚ್ಡ್ ಬೆಂಗಳೂರು ಬೈ 12 o'clock. ಮುಂದಿನ ತಿಂಗಳ ಎಲ್ಲ ಎಕ್ಸಾಮ್ ಮುಗಿಸಿರ್ತೀನಿ. ಐ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಎಕ್ಸಾಮ್ಸ್ ನೆಕ್ಸ್ಟ್ ವೀಕ್. ಒಂದ 5 ವರ್ಷ ಅಂದ್ರೆ ನಾ ಮದುವೆ ಆಗಿರ್ತೀನಿ. ಐ ವಿಲ್ ಹ್ಯಾವ್ ಗಾಟ್ ಮ್ಯಾರಿಡ್. ಐ ವಿಲ್ ಹ್ಯಾವ್ ಮ್ಯಾರಿಡ್ ಬೈ ನೆಕ್ಸ್ಟ್ 5 years. ಅಂದ್ರೆ ನೀವು ಮುಂದಿನ ಆಗಿರ್ತೀನಿ, ಕೆಲಸ ಆಗಿರ್ತದ ಅಂತ ಹೇಳೋದು ನಥಿಂಗ್ ಬಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಒಂದಿಷ್ಟು ಎಕ್ಸಾಂಪಲ್ ಬರೆದಿಟ್ಕೋರಿ, ಬಹಳ ಯೂಸ್ ಮಾಡೋದು ಕಡಿಮೆ ಇದನ್ನ, ಬಟ್ ಟೆನ್ಸ್ ಐಡೆಂಟಿಫೈ ಮಾಡಾಕ ಬಂತು ಅಂದ್ರೆ ನೀವು ಐಡೆಂಟಿಫೈ ಮಾಡ್ಬೇಕು. ಈಗ 3 ಸೆಂಟೆನ್ಸ್ ಬರ್ತಾವ. ಫ್ಯೂಚರ್ ಪರ್ಫೆಕ್ಟ್ ಇದ್ರ ಯಾವುದು ಅಂತ ಕೇಳ್ತಾರ ಅವ್ರು. ಐ ಹ್ಯಾವ್ ಡನ್ ಮೈ ವರ್ಕ್, ಐ ಹ್ಯಾಡ್ ಡನ್ ಮೈ ವರ್ಕ್, ಐ ವಿಲ್ ಹ್ಯಾವ್ ಡನ್ ಮೈ ವರ್ಕ್ ಅಂತ 3 ಕೊಟ್ರಪ್ಪ ಅಂತಂದ್ರೆ ಐಡೆಂಟಿಫೈ ದ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ನೀವು ಐ ವಿಲ್ ಹ್ಯಾವ್ ಡನ್ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು ಮೈ ಡಿಯರ್ಸ್. ಅರ್ಥ ಆಯ್ತಾ? ಅಂಡರ್ಸ್ಟ್ಯಾಂಡ್? ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್? ಲಾಸ್ಟಿಗೆ ಒಂದು ಬರ್ತೈತಿ ಇದ್ರೊಳಗ ಫ್ಯೂಚರ್ ಪರ್ಫೆಕ್ಟ್ ಅಂತ ಬರ್ತೈತಿ. ಅದೇನ್ ಅಂತ ಪರಿ ಇಂಟ್ರೆಸ್ಟಿಂಗು ಅಲ್ಲ, ಇಂಪಾರ್ಟೆಂಟು ಅಲ್ಲ, ಯೂಸ್ ಮಾಡಾಕು ಹೋಗ್ಬೇಡ್ರಿ. ಅದನ್ನ ಸುಮ್ನೆ ನೀವು ಜಸ್ಟ್ ಕೇಳ್ರಿ, ಬ್ಯಾರೆ ಏನು ಬೇಡ. ಅದು ಯಾವ್ದದು? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಸೆಂಟೆನ್ಸ್ ಹೆಂಗಿರ್ತದಪ್ಪ ಅಂದ್ರ ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಇರ್ತೈತಿ. ನಾವ್ ಇದನ್ನ ಯಾವಾಗ್ಲೂ ಯೂಸ್ ಮಾಡೋದಿಲ್ಲ, ಯೂಸ್ ಮಾಡೋದು ಬೇಡ. ಐ ಇರ್ಲಿ, ವಿಲ್ ಇರ್ಲಿ, ಹಿ ಇರ್ಲಿ, ಶಿ ಇರ್ಲಿ, ದೇ ಇರ್ಲಿ, ಏನ್ ಬೇಕಾದಿರ್ಲಿ ಅದು ಆಕ್ಚುಲಿ ಅವಾಗ ನಮ್ಗೆ ಬರೋದು ಯಾವುದು? ವಿಲ್ ಹ್ಯಾವ್ ಬೀನ್ ಅಂತ ಬರ್ತೈತಿ. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಏನ್ ಬರ್ತೈತಿ? ಐ ಹ್ಯಾವ್ ಬೀನ್ ಅಂತ ಬರ್ತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಐ ಹ್ಯಾಡ್ ಬೀನ್ ಅಂತ ಬರ್ತೈತಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗ ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂದ್ರೆ ನಾನು ಹಂಗ ಹೋಗ್ತಾನ ಇರ್ತೀನಿ ಅಂತ. ಹಿಂಗ ನಾವ್ ಯಾವಾಗ ಅನ್ನಂಗಿಲ್ಲ, ಅನ್ನೋದು ಬೇಡ. ಬಟ್ ನಿಮಗೆ ಟೆನ್ಸ್ ಐಡೆಂಟಿಫೈ ಮಾಡಕ್ ಕೇಳಿದ್ರೆ ಒಂದ್ ಸ್ವಲ್ಪ ನೀವು ಅವಾಗ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಈ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅನ್ನೋದನ್ನ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಬೇಕು. ಹಿ, ಶಿ, ಇಟ್, ಐ, ವಿ, ದೇ ಎಲ್ಲಾ ಕಡೆನೂ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಅಂತಾನೆ ಬರ್ತದ. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? ಸೊ ಸಿಂಪಲ್ ಪ್ರೆಸೆಂಟ್ ದಿಂದ ಹಿಡ್ಕೊಂಡು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ತನಕ ನಾವು ಎಲ್ಲಾ ಟೆನ್ಸ್ ಅನ್ನು ಡಿಸ್ಕಸ್ ಮಾಡಿದೀವಿ. ಅರ್ಥ ಆಯ್ತಾ? ಒಂದು ಟೆನ್ಸ್ ಬರೀರಿ, ಒಂದು ಟೆನ್ಸ್ ಬರೋದು ಎಲ್ಲಾದ್ರಾಗೂ ನಿಮ್ಗೆ ಒಂದು ಲಾಸ್ಟ್ ಒಂದು ಹೇಳ್ಬಿಡ್ತೀನಿ. ಇದ್ರಾಗ ಏನ್ ಮಾಡೋಣಪ್ಪ ಅಂತ ಹೇಳಿ ಒಂದು ತೋರಿಸ್ಬಿಡ್ತೀನಿ. ಒಂದು ಜಸ್ಟ್ ಸಿಂಪಲ್ ಸ್ಮಾಲ್ ಎಕ್ಸಾಂಪಲ್. ಇದನ್ನ ನೀವು ಮಾಡ್ಬಿಡ್ರಿ ಅಂಡ್ ನೀವು ಇದನ್ನ ನಾ ಹೇಳ್ದಂಗ ಒಂದು ಮಾಡ್ರಿ. ಫಾರ್ ಎಕ್ಸಾಂಪಲ್ ಏನು? ಐ ಎಂಜಾಯ್, ನಾನು ಖುಷಿ ಪಡುತ್ತೇನೆ. ಪ್ರೆಸೆಂಟ್ ಟೆನ್ಸ್ ಆಯ್ತು. ಐ ಆಮ್ ಎಂಜಾಯಿಂಗ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ಎಂಜಾಯ್ಡ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಬೀನ್ ಎಂಜಾಯಿಂಗ್ ಯಾವ್ದಾಯ್ತು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ಮುಂದ ಐ ಎಂಜಾಯ್ಡ್ ಸಿಂಪಲ್ ಪಾಸ್ಟ್ ಟೆನ್ಸ್. ಐ ವಾಸ್ ಎಂಜಾಯಿಂಗ್. I was enjoying past continuous tense. I had enjoyed. I had enjoyed past perfect tense. I had been enjoying. ಏನಾಯ್ತು? Past perfect continuous tense. ಮುಂದೆ I will enjoy. ಯಾವುದು? Simple future tense. I will be enjoying. I will be enjoying future continuous tense. I will have enjoyed. ಇದು ಯಾವ್ದಾದ್ರು? Future perfect tense. Last one, I will have been enjoying. I will have been enjoying. Future perfect continuous. ನೋಡ್ರಿ ಎಲ್ಲ ಹೆಂಗ್ ಬರ್ದ. ನೀವು ಬರ್ಯಾಕ್ ಹಿಂಗ್ ಗಟ್ಟಿ ಆಗ್ಬೇಕು. ನೀವು ಗಟ್ಟಿದ್ರೆ ದೇವ್ರ ಬೆಟ್ಟಿ ಆಗ್ತಾನಂತ. ಓಕೆ, ನಿಮ್ ಜೊತೆ ನಾವಿರ್ತೀವಿ. ಇಂಗ್ಲಿಷ್ ಬಗ್ಗೆ ಒಟ್ಟ ತಲೆ ಕೆಡ್ಸ್ಕೋಬೇಡ್ರಿ. ಆರಾಮಾಗಿ ಕಲಿಯೋಣ. ಟೆನ್ಷನ್ ಬೇಡ. ಟೆನ್ಸ್ದ ಒಟ್ಟ ಟೆನ್ಷನ್ ಬೇಡ. ಗ್ರಾಮರ್ದೇನು ಟೆನ್ಷನ್ ಬೇಡ. ತಲೆ ಶಾಂತಿ ಇಟ್ಕೋರಿ. ಆರಾಮ್ ಅಭ್ಯಾಸ ಮಾಡಕ್ ಟೈಮ್ ಕೊಡ್ರಿ. ಇಂಗ್ಲಿಷ್ ಯಾಕೆ ಬರೋದಿಲ್ಲ ನಾನ್ ನೋಡ್ತೀನಿ. ಐ ಆಮ್ ಆಕ್ಚುಲಿ ಅ ಪಕ್ಕಾ ಜವಾರಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಐ ಆಮ್ ಬೇಸಿಕಲಿ ಫ್ರಮ್ ಮುದ್ದೇಬಿಹಾಳ್, ಗೊತ್ತಾ? ರೂರಲ್ ಏರಿಯಾ ಮುದ್ದೇಬಿಹಾಳ್, ಬಿಜಾಪುರ ಜಿಲ್ಲೆ ಒಳಗೆ. ನಾವು ಕನ್ನಡ ಮೀಡಿಯಂ ಕಲ್ತೀವಿ. ಬಟ್ ವಿ ಫೆಲ್ ಇನ್ ಲವ್ ವಿತ್ ಇಂಗ್ಲಿಷ್ ಟೀಚಿಂಗ್. ಬರ್ಬೇಕಷ್ಟ. ನೀವು ಹೆಂಗ ಬೇರೆ ಬೇರೆ ವಿಷಯಗಳನ್ನ ಪ್ರೀತಿಯಿಂದ ಕಲಿತಿರಲ್ಲ, ಹಂಗೆ ಇಂಗ್ಲಿಷ್ ಅನ್ನು ಸ್ವಲ್ಪ ಟೈಮ್ ಕೊಟ್ಟು ಪ್ರೀತಿ ಮಾಡ್ರಿ. ಅದು ನಿಮ್ಮನ್ನು ಪ್ರೀತಿ ಮಾಡತ್ತದ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಚಾಪ್ಟರ್. ಥ್ಯಾಂಕ್ ಯು. ಟೇಕ್ ಕೇರ್.